ಸ್ನೇಹಿತರೆ, ಇಂದು ನವೆಂಬರ್ 27ನೇ ತಾರೀಕು ಗುರುವಾರದ ದಿನ, ಮಾರ್ಗಶಿರ ಮಾಸದ ಮೊದಲನೇ ಗುರುವಾರ. ಈ ಮಾರ್ಗಶಿರ ಮಾಸದ ಗುರುವಾರಕ್ಕೆ ಬಹಳ ವಿಶೇಷತೆ ಇದೆ. ಈ ಗುರುವಾರದಂದು ಅರಿಶಿಣದಿಂದ ಈ ಒಂದು ಚಿಕ್ಕ ಪರಿಹಾರವನ್ನ ಮಾಡ್ಕೊಳ್ಳಿ. ಒಂದು ತಂತ್ರ ಅಂತಾನೆ ಹೇಳ್ಬೋದು. ಈ ಒಂದು ತಂತ್ರವನ್ನ ಮಾಡ್ಕೊಳ್ಳೋದ್ರಿಂದ ಆಕಸ್ಮಿಕ ಧನಲಾಭಗಳಾಗತ್ತೆ, ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ, ಇಷ್ಟಾರ್ಥಗಳು ಸಿದ್ಧಿಸುತ್ತೆ, ವ್ಯಾಪಾರ ವಹಿವಾಟುಗಳು ವೃದ್ಧಿಸುತ್ತೆ. ಒಟ್ಟಾರೆಯಾಗಿ ಹಣಕಾಸಿನ ಸಮಸ್ಯೆಗಳನ್ನ ನಿರ್ಮೂಲನೆ ಮಾಡಿಕೊಂಡು ಅದೃಷ್ಟವನ್ನ ತಂದುಕೊಳ್ಳುವಂತ ಅದ್ಭುತವಾದಂಥ ಪರಿಹಾರ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅರಿಶಿಣದ ಡಬ್ಬದಲ್ಲಿ ಮಾಡ್ಕೊಳ್ಳುವಂಥ ಪರಿಹಾರ. ರಾತ್ರಿ ಮಲಗುವ ಮುನ್ನ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಅದೃಷ್ಟವನ್ನ ನಿಮ್ಮದಾಗಿಸ್ಕೊಳ್ತೀರಾ. ಈ ದಿನ ಗುರುವಾರ, ಅದು ಮಾರ್ಗಶಿರ ಮಾಸ ಅಂದರೆ ಅತ್ಯಂತ ವಿಶೇಷವಾದಂಥ ಮಾಸ. ಈ ಮಾಸದಲ್ಲಿ ಬರುವಂಥ ಪ್ರತಿ ಗುರುವಾರನೂ ಕೂಡ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ಮಹಾಲಕ್ಷ್ಮಿಗೆ ದೀಪಾರಾಧನೆಯನ್ನು ಮಾಡುವಂಥದ್ದು, ಮಹಾಲಕ್ಷ್ಮಿಯನ್ನು ವ್ರತವನ್ನು ಆಚರಣೆ ಮಾಡುವಂಥದ್ದು, ಅಂದರೆ ಪ್ರತ್ಯೇಕವಾಗಿ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದೆ ಸ್ನೇಹಿತರೆ. ಈಶಾನ್ಯ ಮೂಲೆಯಲ್ಲಿ ಒಂದು ಪೀಠವನ್ನು ಹಾಕಿ, ಅಲ್ಲಿ ಒಂದು ಕೆಂಪು ವಸ್ತ್ರವನ್ನು ಹಾಕಿ, ಅಷ್ಟದರ ಪದ್ಮ ರಂಗೋಲಿಯನ್ನು ಅಕ್ಕಿ ಹಿಟ್ಟಿನಿಂದ ಹಾಕಿ, ಅನಂತರವಾಗಿ ಫೋಟೋ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸ್ಕೊಳ್ಬೋದು. ಒಂದಷ್ಟು ಜನ ಕಳಸವನ್ನು ಕೂಡ ಪ್ರತಿಷ್ಠಾಪಿಸ್ಕೊಂಡು ಅಮ್ಮನವರಿಗೆ ಅಷ್ಟೋತ್ತರಗಳನ್ನು ಮಾಡಿಕೊಂಡು ಕುಂಕುಮಾರ್ಚನೆಯನ್ನು ಮಾಡಿಕೊಂಡು ಕನಕದಾರ ಸ್ತೋತ್ರವನ್ನು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಹೇಳೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಸುತ್ತೆ, ಕಷ್ಟಗಳೆಲ್ಲವೂ ದೂರವಾಗುತ್ತೆ. ವಿಪರೀತ ಜೀವನದಲ್ಲಿ ಬಾಧೆ ಬಂಧನಗಳನ್ನು ಅನುಭವಿಸ್ತಾ ಇರುವಂಥವರು ನಾನು ತಿಳಿಸ್ಕೊಡುವಂಥ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ಅರಿಶಿಣ ಅನ್ನೋದು ಪರಮ ಪವಿತ್ರವಾದಂಥದ್ದು, ಅಮ್ಮನವರಿಗೆ ಪ್ರೀತಿಕರವಾದಂಥದ್ದು, ದೈವಾನುಭೂತಿ ಇರುವಂತಹ, ಶಕ್ತಿ ಇರುವಂತಹ, ಒಂದು ಭೂಲೋಕದಲ್ಲಿ ಸಿಕ್ಕಿರುವಂತಹ ಒಂದು ಪರಮ ಪವಿತ್ರ ಪದಾರ್ಥ ಅಂತಾನೆ ಹೇಳ್ಬೋದು. ಯಾಕಂದರೆ ನಾವು ಪ್ರತಿ ದೇವರನ್ನ ಪೂಜೆ ಮಾಡಬೇಕು ಅಂದರೆ ಅಲ್ಲಿ ಅರಿಶಿಣ ಪ್ರಧಾನವಾಗಿ ಬೇಕೇ ಬೇಕು. ಅರಿಶಿಣ ಇಲ್ಲದೆ ಯಾವುದೇ ಒಂದು ಪೂಜೆ ಕಂಪ್ಲೀಟಾಗಿ ಆಗೋದಿಲ್ಲ, ಅಂದರೆ ಪರಿಪೂರ್ಣವಾಗಿ ಆಗೋದಿಲ್ಲ. ಹಾಗಾಗಿ ಅರಿಶಿಣಕ್ಕೆ ಅಂತಹ ಒಂದು ಪ್ರಾಧಾನ್ಯತೆಯನ್ನು ನಾವು ನೀಡ್ತೀವಿ. ಅಡುಗೆಯಲ್ಲಿ ನಾವು ಯಾವ ಪ್ರಕಾರದಲ್ಲಿ ಅರಿಶಿಣವನ್ನು ಉಪಯೋಗಿಸ್ತೀವಿ, ಅದೇ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳಲ್ಲೂ ಕೂಡ ಅರಿಶಿಣ ಅತ್ಯಂತ ಪ್ರಧಾನವಾಗಿ ಬೇಕಾಗಿರುವಂಥದ್ದು. ಇಂತಹ ಒಂದು ಪರಮ ಪವಿತ್ರವಾದಂತಹ ಅರಿಶಿಣದಿಂದ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಅರಿಶಿಣಕ್ಕೆ ಧನಾಕರ್ಷಣೆಯನ್ನು ಮಾಡುವಂಥ ಶಕ್ತಿ ಇದೆ, ದೇವರ ಆಕರ್ಷಣೆ ಆಗುವಂಥ ಶಕ್ತಿ ಇದೆ. ಅಡುಗೆ ಮನೆಯಲ್ಲಿರುವಂಥ ಅರಿಶಿಣದಲ್ಲಿ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ಅಡುಗೆ ಮನೆಯಲ್ಲಿ ಇರುವಂತಹ ಅರಿಶಿಣ ಯಾವುದು, ಹೊಸ ಅರಿಶಿಣನೇ ಹಾಕಬೇಕು ಅಂತ ಏನಿಲ್ಲ. ಯಾವ ಅರಿಶಿಣ ಇದೆ ಅದೇ ಅರಿಶಿಣದಲ್ಲಿ, ಅಂದರೆ ಅರಿಶಿಣದ ಡಬ್ಬದಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಬೇಕು. ನೀವು ಇದನ್ನು ಪ್ರತಿದಿನ ಯಾವ ಪ್ರಕಾರದಲ್ಲಿ ಅರಿಶಿಣವನ್ನು ಅಡುಗೆಗೆ ಉಪಯೋಗಿಸ್ಕೊತೀರ ಅದೇ ರೀತಿ ಉಪಯೋಗಿಸ್ಕೊಳ್ಬೋದು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆದರೆ ಅರಿಶಿಣದ ಡಬ್ಬದಲ್ಲಿ ತಪ್ಪದೇ ಈ ವಸ್ತುವನ್ನು ಹಾಕಿಟ್ಕೊಳ್ಳಿ. ಈ ದಿನ ಮಾರ್ಗಶಿರ ಮಾಸ, ಲಕ್ಷ್ಮಿಯ ಒಂದು ಅನುಗ್ರಹ ಇರುವಂಥ ಮಾಸ, ಗುರುವಾರ ಲಕ್ಷ್ಮಿಯ ವಾರವಾಗಿರೋದ್ರಿಂದ ಈ ದಿನ ರಾತ್ರಿ ಮಲಗುವ ಮುನ್ನ ಒಂದು 11 ಗಂಟೆ ಒಳಗಡೆ ಮಾಡ್ಕೊಂಡ್ರೂ ಆಯಿತು. ಸಾಯಂಕಾಲ ಮಾತ್ರ ಈ ಒಂದು ಚಿಕ್ಕ ಪರಿಹಾರವನ್ನು ನೀವು ಮಾಡ್ಕೊಳ್ಳೇಬೇಕು. ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ ಸ್ನೇಹಿತರೆ. ಸಾಯಂಕಾಲ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ಗೋಧೂಳಿ ಸಮಯದಲ್ಲಿ, ಅದರಲ್ಲೂ ಒಂದು 5 ಗಂಟೆಯಿಂದ 6:15 ಅಥವಾ 6:15 ಒಳಗಡೆ ಮಾಡ್ಕೊಳ್ಳಿ. ಅಂದರೆ 5 ಗಂಟೆಯಿಂದ 6:15 ಈ ಸಮಯದಲ್ಲಿ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಆ ಸಮಯದಲ್ಲಿ ಏನಿಲ್ಲ ಸ್ನೇಹಿತರೆ, ತುಂಬ ಸುಲಭ. ಅಮ್ಮನವರಿಗೆ ದೀಪಾರಾಧನೆ ಮಾಡ್ಕೊಳ್ಳಿ. ಅಮ್ಮನವ್ರಿಗೆ ಏನಾದರೂ ಸಿಹಿಯಾಗಿ ಒಂದು ಬೆಲ್ಲವಾಗಲಿ ಅಥವಾ ಒಂದು ಪೊಂಗಲ್ಲಾಗಲಿ ಏನಾದರೂ ಇವತ್ತೊಂದು ನೈವೇದ್ಯ ಮಾಡಿಡಿ. ನಿಮಗೆ ಪ್ರತ್ಯೇಕ ವ್ರತಾಚರಣೆಯನ್ನು ಮಾಡುವಂತಹ ಸಾಧ್ಯತೆಗಳಾಗ್ತಾ ಇಲ್ಲ ಅಂತಂದ್ರು ಅಮ್ಮನವ್ರಿಗೆ ಏನಾದರೂ ನೈವೇದ್ಯ, ಒಂದು ಬಾಳೆಹಣ್ಣನ್ನಾಗಲಿ ನೀವು ಸಮರ್ಪಿಸಬೇಕು. ಯಾಕಂದರೆ ಇದೊಂದು ಅದ್ಭುತವಾದಂತಹ ದಿನ ಈ ಗುರುವಾರ. ಯಾಕಂದರೆ ತುಂಬ ಶಕ್ತಿ ಇರುವಂತಹ ದಿನ, ಲಕ್ಷ್ಮೀ ದೇವಿಯ ಸಂಚಾರವಿರುತ್ತೆ. ಹಾಗೆ ಈ ದಿನ ತುಳಸಿ ದೇವಿಯ ಮುಂದೆ, ಅಂದರೆ ತುಳಸಿ ಗಿಡದ ಮುಂದೆ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಹಾಗೆ ಮನೆಯ ಅಂಗಳದಲ್ಲಿ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಯಾಕಂದರೆ ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಸಂಚಾರವಿರುತ್ತೆ. ಯಾವ ಮನೆಯ ಮುಂದೆ ಅರಿಶಿಣ ಕುಂಕುಮ ರಂಗೋಲಿ ಇರುತ್ತೋ, ದೀಪವಿರುತ್ತೋ ಅಂತಹ ಮನೆಗೆ ಧನಾಕರ್ಷಣೆ ಆಗುತ್ತೆ, ಅಮ್ಮನವರ ಆಕರ್ಷಣೆ ಆಗುತ್ತೆ ಅಂತಲೇ ನಮಗೆ ಪುರಾಣ ಪುಣ್ಯ ಕಥೆಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಹಾಗೆ ತುಳಸಿ ಗಿಡದ ಮುಂದೆನೂ ಕೂಡ ಈ ದಿನ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಮನೆಯ ಅಂಗಳದಲ್ಲೂ ದೀಪಾರಾಧನೆಯನ್ನು ಮಾಡಿಕೊಂಡು ಅಮ್ಮನವರಿಗೆ ಪ್ರತ್ಯೇಕವಾಗಿ ತುಪ್ಪದಿಂದ ಆಗಲಿ ಅಥವಾ ಎಳ್ಳೆಣ್ಣೆಯಿಂದಾಗಲಿ ನಿಮ್ಮ ಅನುಕೂಲತೆಗೆ ತಕ್ಕ ಹಾಗೆ ದೀಪಾರಾಧನೆಯನ್ನು ಮಾಡ್ಕೊಂಡ ನಂತರ ಸ್ನೇಹಿತರೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ. ಈ ಒಂದು ಯಾವುದಾದ್ರೂ ಒಂದು ಚಿಕ್ಕದಾದಂತಹ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ. ಒಂದು ಪ್ಲೇಟನ್ನು ತೆಗೆದುಕೊಂಡು ಅದರಲ್ಲಿ 5 ರೂಪಾಯಿ ನಾಣ್ಯವನ್ನು ತೆಗೆದುಕೊಳ್ಳಿ, 5 ಏಲಕ್ಕಿಯನ್ನು ತೆಗೆದುಕೊಳ್ಳಿ, ಹಾಗೆ 5 ಲವಂಗವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಅದರಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹಾಕೊಳ್ಳಿ, ಅರಿಶಿಣ ಕುಂಕುಮವನ್ನು ಹಾಕೊಳ್ಳಿ. ಇಷ್ಟೇ ನೀವು ಹಾಕೋಬೇಕಾಗಿರೋದು. ಈ ಇಷ್ಟು ಪದಾರ್ಥಗಳನ್ನು ನೀವೇನು ಮಾಡಬೇಕು ಅಂದರೆ, ಏನು ಮಾಡಬೇಕಾಗಿಲ್ಲ, ಒಂದು ಬಿಳಿದಾದಂತಹ ಒಂದು ಪೇಪರ್ನಲ್ಲಿ ಇಟ್ಕೊಳ್ಳಿ. ಬಿಳಿ ಪೇಪರ್ನಲ್ಲಿ ಇಟ್ಕೊಂಡು ಆ ಬಿಳಿ ಪೇಪರ್ಗೆ ಶ್ರೀಮ್ ಅನ್ನೋ ಒಂದು ಬೀಜಾಕ್ಷರ, ಒಂದು ಏನಿದೆ ಆ ಮಂತ್ರ, ಅಮ್ಮನವರ ಬೀಜಾಕ್ಷರ, ಅದು ಶ್ರೀಮ್ ಅನ್ನೋ ಒಂದು ಬೀಜಾಕ್ಷರವನ್ನು ಬರೆದಿರಬೇಕು. ಆ ಬಿಳಿ ಪೇಪರ್ ಮೇಲೆ ನಾನು ತಿಳಿಸ್ಕೊಟ್ಟಂಥ 5 ರೂಪಾಯಿ ನಾಣ್ಯ, 5 ಲವಂಗ, 5 ಏಲಕ್ಕಿ, ಸ್ವಲ್ಪ ಅಕ್ಷತೆ, ಅರಿಶಿಣ ಕುಂಕುಮ, ಇಷ್ಟೇ ಬೇಕಾಗಿರೋದು. ಬೇರೆ ಏನು ಹಾಕೋಬೇಕಂತೇನಿಲ್ಲ. ಇದರಲ್ಲಿ ಬೇಕು ಅಂದರೆ ನೀವು ಒಂದು 5 ಅಡಿಕೆಯನ್ನು ಕೂಡ ಸೇರಿಸ್ಕೊಳ್ಬೋದು. ಅಂದರೆ
ಬಟ್ಲು ಅಡಿಕೆ ಬರುತ್ತಲ್ವ ಅದಾದರೂ ಸರಿ, ಇಲ್ಲ ಗುಂಡು ಅಡಿಕೆ ಆದರೂ ಸರಿ, ಅದನ್ನು ನೀವು ಸೇರಿಸ್ಕೋಬೋದು. ಪುಡಿ ಅಡಿಕೆಯನ್ನು ಸೇರಿಸ್ಕೊಳ್ಬೇಡಿ. ಸೇರಿಸ್ಕೊಂಡು ಗಂಟನ್ನಾಗಿ ಕಟ್ಕೊಳ್ಬೋದು. ಫೋಲ್ಡನ್ನು ಮಾಡ್ಕೊಳ್ಳಿ. ನೀವು ಅದನ್ನು ಆ ಪೇಪರ್ನ ಚೆನ್ನಾಗಿ ಮಡ್ಚ್ಕೊಂಡು ಅದನ್ನು ನಿಮ್ಮ ಅರಿಶಿಣದ ಡಬ್ಬ ಏನಿರುತ್ತೆ, ಬಾಟ್ಲಲ್ಲಿ ಏನಾದರೂ ಇಟ್ಕೊಂಡಿದ್ದೀರ ಅಂದರೆ ಅದ್ರ ತಳಭಾಗದಲ್ಲಿ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು ವಿಷಯ ನೀವು ಗಮನದಲ್ಲಿ ಇಟ್ಕೊಳ್ಬೇಕು, ಅರಿಶಿಣವನ್ನು ಯಾವುದೇ ಕಾರಣಕ್ಕೂ ನೀವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಕೊಳ್ಬೇಡಿ. ಕಬ್ಬಿಣದ ಡಬ್ಬದಲ್ಲಿ, ಸ್ಟೀಲ್ ಡಬ್ಬದಲ್ಲೂ ಇಟ್ಕೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ. ಯಾವಾಗಲೂ ಅರಿಶಿಣವನ್ನು ಗಾಜಿನ ಡಬ್ಬದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಗಾಜಿನ ಡಬ್ಬದಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಗಾಜು ಅನ್ನೋದು ಕುಜ ಆಗಿರೋದ್ರಿಂದ ನಿಮಗೆ ಕುಜನ ಅನುಗ್ರಹ ಸಿಗುತ್ತೆ. ಅರಿಶಿಣವನ್ನಲ್ಲಿ ಇಟ್ಟೋದ್ರಿಂದ ನಿಮ್ಮ ಜಾತಕದಲ್ಲಿರುವ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗುತ್ತೆ, ಅದೃಷ್ಟ ಕೂಡಿ ಬರುತ್ತೆ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ. ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಅರಿಶಿಣದ ಡಬ್ಬದಲ್ಲಿ ಇದನ್ನು ಇಟ್ಕೊಳ್ಳಿ. ಇದನ್ನು ಎಷ್ಟು ದಿನಗಳ ಕಾಲ ಇಟ್ಕೊಳ್ಬೇಕಂದ್ರೆ ಇಡೀ ಮಾಸ, ಈ ಒಂದು ಮಾಸ ಏನಿದೆ ಮಾರ್ಗಶಿರ ಮಾಸ, ಈ ಮಾರ್ಗಶಿರ ಮಾಸ ಮುಗಿಯೋವರೆಗೂ ಕೂಡ ನೀವು ಇಟ್ಕೊಳ್ಬೋದು. ಈ ಪ್ರತಿ ಗುರುವಾರ ನೀವು ಏನಾದ್ರೂ ಬದಲಾಯಿಸಬೇಕು ಅಂತ ಏನಿಲ್ಲ. ಈ ಒಂದು ಗುರುವಾರ ನೀವು ಮಾಡಿಕೊಂಡ್ರೆ ಸಾಕು. ಗುರುವಾರ ಅಂದರೆ ಮಾರ್ಗಶಿರ ಗುರುವಾರದಂದು ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ. ಗುರುವಿನ ಅನುಗ್ರಹ ಸಿಗುತ್ತೆ. ಗುರುವಿನ ಅನುಗ್ರಹ ಸಿಕ್ತು ಅಂದರೆ ವಿವಾಹ ಭಾಗ್ಯ, ವೃತ್ತಿ ಜೀವನದಲ್ಲಿ ಯಶಸ್ಸು, ಸಂತಾನ ಭಾಗ್ಯ, ಒಟ್ಟಾರೆಯಾಗಿ ಎಲ್ಲವೂ ಕೂಡ ಏಳಿಗೆ ಪಥದಲ್ಲಿ ಸಾಗುತ್ತೆ. ಗುರುವಿನ ಅನುಗ್ರಹ ಇತ್ತು ಅಂತಂದರೆ ಜೀವನದಲ್ಲಿ ಎತ್ತರಕ್ಕೆ ಹೋಗ್ತೀವಿ, ಯಾವುದೇ ರೀತಿ ಸಮಸ್ಯೆಗಳು ಇರೋದಿಲ್ಲ. ಅರಿಶಿಣದಿಂದ ಗುರುವಾರದ ದಿನ ಮಾಡಿಕೊಳ್ಳುವಂಥ ಈ ಅದ್ಭುತ ಪರಿಹಾರದಿಂದ ವಿಪರೀತ ಧನಾಕರ್ಷಣೆ ಆಗುತ್ತೆ. ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ವಿಪರೀತ ಆಗ್ತದೆ, ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ, ಸಾಲ ಬಾಧೆಗಳಾಗ್ತದೆ, ಯಾವುದೇ ರೀತಿ ಜೀವನದಲ್ಲಿ ಏಳಿಗೆ ಇಲ್ಲ ಅಂದರೆ ಈ ಒಂದು ಪರಿಹಾರ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಿ ಅದೃಷ್ಟವನ್ನು ತಂದು ಕೊಡುವಂಥ ಪರಿಹಾರ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ. ಸ್ನೇಹಿತರೆ, ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ, ನೀವೇ ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಗಮನಿಸ್ತೀರಾ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ನಾವು ಚೆನ್ನಾಗಿ ಬದುಕಬೇಕು, ಬಾಳಬೇಕು, ಅದೃಷ್ಟ ತಂದುಕೊಳ್ಬೇಕು, ಯಾವ ಪ್ರಕಾರದಲ್ಲಿ ನಾವು ಏನೇನ ಮಾಡ್ಕೊಳ್ಬೇಕು, ಯಾವ ಪರಿಹಾರವನ್ನು ಮಾಡ್ಕೊಳ್ಬೇಕು, ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡ್ರೂ ಕೂಡ ನಮ್ಮ ಮನೆಯಲ್ಲಿ ಏಳಿಗೆ ಇಲ್ಲ ಅನ್ನೋವಂಥವ್ರಿಗೆ ಈ ಪರಿಹಾರ ಖಂಡಿತವಾಗ್ಲೂ ಅದೃಷ್ಟವನ್ನು ತಂದು ಕೊಡುತ್ತೆ. ಆದರೆ ಮಡಿಯಾಗಿ ಶುದ್ಧವಾಗಿ ಮಾಡಿಕೊಡುವಾಗ, ಪರಿಹಾರ ಮಾಡಿಕೊಡುವಾಗ ಮಡಿಯಾಗಿ ಶುದ್ಧವಾಗಿ ನೀವು ಇದನ್ನು ಮಾಡ್ಕೊಳ್ಬೇಕು. ಸಾಯಂಕಾಲ ನೀವು ಗೋಧೂಳಿ ಸಮಯದಲ್ಲಿ ಪೇಪರ್ನೆಲ್ಲ ಇಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಒಂದು ಹೂವನ್ನು ಇಟ್ಟು ಆ ಪೇಪರ್ ಮೇಲೆ ನೀವೆಲ್ಲ ಪೂಜೆ ಎಲ್ಲ ಮಾಡಿ, ಧೂಪ ದೀಪಗಳನ್ನೆಲ್ಲ ಮಾಡಿ, ನೈವೇದ್ಯವನ್ನೆಲ್ಲ ಮಾಡಿ ಅದನ್ನು ದೇವರ ಮುಂದೆ ಹಾಗೆ ಬಿಟ್ಟು ಇನ್ನೇನು ನೀವು ಮಲಗ್ತೀರಿ ಅನ್ನೋ ಸಂದರ್ಭದಲ್ಲಿ ನೀವು ಅದನ್ನು ತೆಗೆದಿಟ್ಕೊಂಡ್ಬಿಟ್ಟು ಅದನ್ನು ತೆಗೆದು ನೀವು ಅರಿಶಿಣದ ಡಬ್ಬದ ತಳಭಾಗದಲ್ಲಿ ಇಟ್ಕೊಳ್ಳುವಂಥದ್ದು. ತುಂಬ ಸುಲಭ. ಮನೆಯಲ್ಲಿರುವಂಥ ಗೃಹಿಣಿ, ಯಜಮಾನಿ ಯಾರು ಬೇಕಾದರೂ ಅರಿಶಿಣದ ಡಬ್ಬದಲ್ಲಿ ಇಡ್ಬೋದು. ಆ ಅರಿಶಿಣದ ಡಬ್ಬದಲ್ಲಿ ಇಟ್ಟ ಮೇಲೆ ಮತ್ತೆ ಅರಿಶಿಣವನ್ನು ಉಪಯೋಗಿಸ್ಬೋದಾ ಅಂತ ನಿಮಗೆ ಸಂಶಯ ಬರ್ಬೋದು. ಹಾಗೇನಿಲ್ಲ. ಅರಿಶಿಣ ಮಾಮೂಲಿಯಾಗಿ ಯಾವ ರೀತಿಯಾಗಿ ನೀವು ಉಪಯೋಗಿಸ್ಕೊಳ್ತಾ ಇರ್ತೀರಾ ಅದೇ ರೀತಿಯಲ್ಲಿ ಮಾಡ್ಕೊಳ್ಳಿ. ಹಾಗೆ ಅರಿಶಿಣ ಏನಾದರೂ ಖಾಲಿ ಆಗೋ ಥರ ಇದೆ ಅಂತ ಹೇಳಿದ್ರೆ ಈ ದಿನ ನೀವು ಅರಿಶಿಣವನ್ನು ತಂದು ಡಬ್ಬದಲ್ಲಿ ಫಿಲ್ ಮಾಡ್ಕೊಳ್ಳಿ. ಗುರುವಾರದ ದಿನ ಮಾರ್ಗಶಿರ ಮಾಸದಲ್ಲಿ ಅರಿಶಿಣವನ್ನು ಕೊಂಡು ತಂದರೆ ಹಣ, ಐಶ್ವರ್ಯ, ಅಷ್ಟ ದಾರಿದ್ರ್ಯ ನಿವಾರಣೆಯಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಈ ದಿನವನ್ನು ಅರಿಶಿಣವನ್ನು ಕೊಂಡ್ಕೊಳ್ಳೋದಕ್ಕೂ ಕೂಡ ತುಂಬನೇ ಒಳ್ಳೆಯ ದಿನ. ಈ ದಿನ ನೀವು ಅಂಗಡಿಯಿಂದ ಅರಿಶಿಣ ಕೊಂಡು ತಂದು ಡಬ್ಬದಲ್ಲಿ ಇಟ್ಕೊಂಡು ನಾನು ತಿಳಿಸ್ಕೊಟ್ಟಂಥ ಪ್ರಕಾರದಲ್ಲಿ ಸುಲಭವಾಗಿ ಮಾಡ್ಕೊಳ್ಳಿ. ಬದಲಾವಣೆ ನೋಡ್ಕೊಳ್ತಾ ಹೋಗ್ತೀರಾ, ದಿನದಿಂದ ದಿನಕ್ಕೆ ಏಳಿಗೆಯನ್ನು ನೋಡ್ಕೊಳ್ತಾ ಹೋಗ್ತೀರಾ, ಎಲ್ಲವೂ ಕೂಡ ಒಳಿತನ್ನು ಕಂಡ್ಕೊಳ್ತೀರಾ, ಧನಾಕರ್ಷಣೆ ಆಗುತ್ತೆ, ಆಕಸ್ಮಿಕವಾಗಿ ಹಣಕಾಸು ನಿಮ್ಮ ಮನೆಗೆ ಬರ್ತಾ ಇರುತ್ತೆ, ಅನಾವಶ್ಯಕ ಖರ್ಚುಗಳು ಕಡಿಮೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗೆ ಸ್ನೇಹಿತರೆ, ಇದನ್ನು ಒಂದು 4 ವಾರ ಬಿಟ್ಬಿಡಿ. ಮಾರ್ಗಶಿರ ಮಾಸ ಮುಗಿದ ಮೇಲೆ ಇದನ್ನು ಒಂದು ದಿನ ತೆಗೆದುಬಿಟ್ಟು ಸಾಯಂಕಾಲ ಸಮಯದಲ್ಲಿ ಅಥವಾ ಬೆಳಗ್ಗೆ ಸಮಯದಲ್ಲಿ ಪೂಜೆ ಮಾಡುವಾಗ ತೆಗೆದುಬಿಟ್ಟು ಹಣವನ್ನು, 5 ರೂಪಾಯಿ ಹಣವನ್ನು ನಿಮ್ಮ ಹಣ ಇಡುವಂಥ ಜಾಗದಲ್ಲಿ ಉಂಡಿಯಲ್ಲಿ ಇಟ್ಕೊಳ್ಳಿ ಅಥವಾ ತಿಜೋರಿಯಲ್ಲಿ ಇಟ್ಕೊಳ್ಳಿ. ಇನ್ನು ಉಳಿದಂಥ ಪದಾರ್ಥಗಳನ್ನು ಹಸಿರು ಗಿಡದಲ್ಲಾಗಲಿ, ನೀರಿನಲ್ಲಾಗಲಿ, ನದಿಯಲ್ಲಾಗಲಿ ನೀವು ಹಾಕ್ಕೊಳ್ಬೋದು. ಇಷ್ಟೇ ಸುಲಭ. ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಮಾಡ್ಕೊಂಡು ನೋಡಿ, ಎಲ್ಲ ಸಮಸ್ಯೆಗಳು ದೂರವಾಗಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.